ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಮುರುಡೇಶ್ವರ ಜಾತ್ರೆಗೆ ಹೋದೆ. ರಥನೇ ಎಳೆದಾಗಿತ್ತು. ನಮ್ಮ ಮುರುಡೇಶ್ವರ ಜಾತ್ರೆಗೆ ಅಂತೇಳಿ ನಾವು ಫ್ರೆಂಡ್ಸ್ನೆಲ್ಲ ಒಂದು ಮಾಡಿಕೊಂಡು ಈ ಮುರುಡೇಶ್ವರ ಜಾತ್ರೆ ಕಡೆ ಬಂದ್ವಿ. ಆ್ಯಸ್ ಯೂಸಲಿ ಮುರುಡೇಶ್ವರ ಜಾತ್ರೆ ರಥ ಎಳೆಯೋದು ಸಂಜೆ ಆಗುತ್ತೆ ಅಂತೇಳಿ ನಾವೇನು ಮಾಡಿದ್ವಿ, ಆ ಕಡೆ ಈ ಕಡೆ ಎಲ್ಲ ಸುತ್ತಾಡ್ಕೊಂಡು ಬರ್ತಾ ಇದ್ವಿ. ನೋಡಿದರೆ ರಥ ಆಲ್ರೆಡಿ ಎಳೆದಾಗಿತ್ತು. ಮತ್ತೇನು ಮಾಡೋದು, ಮುರುಡೇಶ್ವರ ಬಂದಾಗಿದೆ ಅಂಥೇಳಿ ಈ ಕ್ರೌಡಲ್ಲಿ ಹೇಗೋ ಮಾಡಿಕೊಂಡು ಮುರುಡೇಶ್ವರ ರಥದ ತನಕ ಹೋದ್ವಿ. ಅದಾದ ನಂತರ ಮುರುಡೇಶ್ವರ ರಥಕ್ಕೊಂದು ಕೈ ಮುಗಿದು ಅಲ್ಲಿಂದ ನಾವು ಬೀಚ್ ಕಡೆ ಹೊರಟ್ವಿ. ಬೀಚ್ ಕಡೆ ಹೋಗುವಾಗಲೂ ಅಷ್ಟೇ ಕ್ರೌಡ್ ಮಾತ್ರ ನೈಟ್ ಆದಂಗ್ಲೂ ಜಾಸ್ತಿನೇ ಆಗ್ತಾಯಿತ್ತು, ಬಿಟ್ಟರೆ ಕಡಿಮೆ ಆಗಿಲ್ಲ. ಇನ್ನೇನು ಮುರುಡೇಶ್ವರ ದೇವಸ್ಥಾನ ಬಂದಾಗಿದೆಯಲ್ಲ, ನೈಟ್ ತನಕ ವೇಟ್ ಮಾಡುವ ಅಂತೇಳಿ ಮುರುಡೇಶ್ವರ ದೇವಸ್ಥಾನ ಲೈಟಿಂಗ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಸೊ ಲೈಟಿಂಗು ಆನ್ ಆಯಿತು, ನೋಡ್ಕೊಂಡ್ವಿ. ಅದೇ ಥರ ನಾವು ಮುರುಡೇಶ್ವರ ಹೋದಾಗ ಬೀಚ್ ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ. ಸೊ ಬೀಚ್ಗೂ ಹೋಗಿ ಒಂದು ರೌಂಡು ಸುತ್ತಾಡಿಕೊಂಡು ಮತ್ತೆ ರಿಟರ್ನು ಮೇಲ್ಗಡೆ ಬಂದ್ವಿ. ಇಲ್ಲಿ ಎಕ್ಸಿಬಿಷನಲ್ಲಿ ಬ್ರೇಕ್ ಡ್ಯಾನ್ಸಿಂದ ಹಿಡಿದು ಚಿಕ್ಕ ಮಕ್ಕಳಿಗೆ ಆಟ ಆಡುವಂಥ ಹಲವಾರು ಐಟಮ್ಗಳಿದ್ವಿ. ನಾವು ಕೂಡ ಆಟ ಆಡಬೇಕು ಅಂಥೇಳಿ ಟ್ರೈ ಮಾಡುವಂಥ ಅಲ್ಲೇ ನಿಂತ್ಕೊಂಡಿದ್ವಿ. ಬಟ್ ಅಲ್ಲಿರೋ ರಶಲ್ಲಿ ಇವತ್ತು ನೈಟ್ ಫುಲ್ ಡೇ ನಿಂತು ಕೂಡ ನಮಗೆ ಸಿಗಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಇನ್ನೇನು ಮಾಡೋದು ಅಂಥೇಳಿ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಾವು ರಿಟರ್ನ್ ಮನೆಗೆ ಬಂದ್ವಿ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.